ರಾಧೆ ರಾಧೆ. ಗಂಡ ಮನೆ ಐತಲ್ಲ ಅತ್ತೆ ಗಂಡ ಮನೆ ಅಂತೆ. ಏನಿದು ಗಂಡ ಮನೆ ಏನು ನಿಮ್ಮ ಸಾಯ್ತಾ ರುಚಿಯಾಗತ್ತೆ. ನನ್ನ ಅತ್ತೆ ಬಾಯಿರ ಡೋಲು ನೀ ಆದ್ರೂ ಪರವಾಗಿಲ್ಲ, ಏನಾದ್ರೂ ಪರವಾಗಿಲ್ಲ, ಸಕ್ಕತ್ತಾಗಿರುತ್ತೆ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ನಾವೆಲ್ಲ ಏನು ಹುಡ್ತೀವಿ, ಚಿಪ್ಸ್ ಅಂತೆ, ಅದಂತೆ, ಬಜ್ಜಿ ಅಂತೆ, ಆ ಥರ ಹುಡ್ತೀವಿ. ಬಟ್ ಅದೇ ನಮ್ಮ ತಾತ ಹಂಗಲ್ಲ, ರಾಗಿ ರೊಟ್ಟಿ ತಿನ್ನಕ್ಕೆ ಇಷ್ಟಪಡ್ತಾರೆ. ಕ್ವೆಶನ್ಸ್ ಬರ್ತಾನೆ ಇತ್ತು, ಎಷ್ಟು ಗ್ರಾಮ್ ಇದೆ, ಎಕ್ಸ್ಟ್ರಾ ಕೊಟ್ಬಿಟ್ಟಿದ್ರಾ ಕಾಸು ಅಂತೆಲ್ಲಾನು ಕೂಡ. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಧ್ಯಾಹ್ನ ಆಯಿತು, 1-2 ಗಂಟೆ ಆಗಿರ್ಬೋದು ಟೈಮ್ ಅಂತ ಅನ್ಸುತ್ತೆ, 2-2:30 ಆಗಿರ್ಬೋದು. ಸ್ವಲ್ಪ ಸ್ಟಿಚಿಂಗ್ ಕೊಡೋದಿತ್ತು. ಏನಕ್ಕೆ ಅಂತಂದರೆ ಆಗಸ್ಟ್ 9ನೇ ತಾರೀಕು ಅನಿಸುತ್ತೆ ನಮ್ಮ ಮಾವ ಅವ್ರದ್ದು ಗೃಹ ಪ್ರವೇಶ ಇದೆ. ಹಾಗಾಗಿ ಸ್ವಲ್ಪ ಪ್ರಿಪ್ರೇಷನ್ ನಡೀತಾ ಇದೆ. ಊರ ಬಗ್ಗೆ ತೊಗೊಂಡಿದ್ವಲ್ಲ ಸೀರೆಗಳೆಲ್ಲ, ಅದನ್ನೇ ಇದಕ್ಕೆ ಬಳಸ್ಕೊಂಬಿಡೋಣ ಅಂಥೇಳಿ ಸ್ಟಿಚಿಂಗು ಕೊಟ್ಟಿರಲಿಲ್ಲ, ಫಾಲ್ಸ್ ಎಲ್ಲ ಹಾಕಿ ಹಂಗೆ ಇಟ್ಟಿದ್ದೆ. ಬ್ಲೌಸ್ ಸ್ಟಿಚಿಂಗಿಗೆ ನನ್ನ ಫ್ರೆಂಡ್ ಅವರ ಅಕ್ಕನ ಹತ್ರ ಕೊಡೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಇದ್ದಿದ್ದು. ನಾನು ರೀಸೆಂಟಾಗಿ ಒಂದು ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೆ 1-2 ತಿಂಗಳ ಹಿಂದೆ. ವರ್ಕ್ ಹಾಕಿ ಗ್ರೀನ್ ಕಲರ್ ಸ್ಯಾರಿ ಮತ್ತು ಸ್ಕೈ ಬ್ಲೂ ಕಲರ್ ಬ್ಲೌಸನ್ನು ತುಂಬ ಚೆನ್ನಾಗಿ ಹೊಲ್ಕೊಟ್ಟಿದ್ರು. ಹಾಗಾಗಿ ಸರಿ ಅಂದ್ಬಿಟ್ಟು ಈಗ ಮತ್ತೆ ನಾನು ಸ್ಟಿಚಿಂಗ್ ಹಾಕ್ಬಿಟ್ಟು ಬರೋಣ. ಶುಕಿಗೆ ಲಂಗ ಬ್ಲೌಸು ಕೂಡ ಸ್ಟಿಚಿಂಗಿಗೆ ಹಾಕೋಣ ಅಂತಂದ್ಬಿಟ್ಟು ಸ್ವಲ್ಪ ಬೇಗನೆ ಹೋಗ್ತಾ ಇದ್ದೀವಿ. ಎಸ್ ಹೌದು, ಏನಕ್ಕೆ ಅಂತಂದರೆ ದೀಪು ಅವ್ರದ್ದು ಇದೆ, ನಂದು ಇದೆ, ಒಂದೇ ಸತಿ ಕೊಟ್ಬಿಟ್ಟು ಬಂದುಬಿಡೋದು. ಸ್ವಲ್ಪ ಡಿಲೇ ಆದರೂ ಕೂಡ ಮ್ಯಾನೇಜ್ ಆಗುತ್ತೆ ಅಂತ ಅಂದ್ಬಿಟ್ಟು ಲಾಸ್ಟಲ್ಲಿ ರಶ್ ಮಾಡ್ಕೊಳ್ಳೋದಕ್ಕಿಂತ ಇವಾಗೆ ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳೋಣ ಅಂತಂದ್ಬಿಟ್ಟು, ಹೆಂಗಿದ್ರು ಬಟ್ಟೆಗಳೆಲ್ಲ ಆಲ್ರೆಡಿ ಇದೆಯಲ್ಲ, ಹಾಗಾಗಿ ಹೋಗ್ಬಿಟ್ಟು ಬರೋಣ ಅಂತ ಹೋಗ್ತಾ ಇದ್ದೀವಿ. ನಂಗೆ ಯಾಕೋ ಒಂಥರ ಲೈಟಾಗಿ ಹೊಟ್ಟೆ ನೋವು, ಕಂಟಿನ್ಯೂಸ್ 2 ಡೇಸಿಂದ ಇಲ್ಲಿ ಹೊಟ್ಟೆ ನೋವು ಲೈಟಾಗಿ ನೋವ್ತಾನೆ ಇದೆ. ಅದು ಏನು ಉಷ್ಣ ಏನಾದರೂ ಆಗಿದೆಯೋ ಏನು ಕತೆನೋ ಗೊತ್ತಾಗ್ತಾ ಇಲ್ಲ ನನಗೂ ಕೂಡ. ಹೊಡೆದ್ರೆ ಇವಾಗ ಸ್ನಾನ ಎಲ್ಲ ಮಾಡಿರೋದು ಸ್ವಲ್ಪ ಫ್ರೆಶ್ ಅನ್ನಿಸ್ತಿದೆ ನನಗೆ. ಹೊರಡ್ತಾ ಇದ್ದೀವಿ. ಸ್ವಲ್ಪ ಜಾಸ್ತಿನೇ ಬಟ್ಟೆಗಳಿದೆ, ಸ್ವಲ್ಪ ಚೂಡಿದಾರ್ ಅದು ಇದು ಎಲ್ಲನೂ ಕೊಡೋಣ ಅಂತ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ರಾಧೆ ರಾಧೆ. ಎಷ್ಟು ಚೆನ್ನಾಗಿದೆಯಾ ಗೊತ್ತಾ ಮಗ? ಹಾಂ ಶಲಿ ಮಗ ನೋಡೋಗು, ನೋಡ್ಕೋ. ಸ್ವಾಮಿ ಗೋವಿಂದ. ಯಾವತ್ತೆ ಮನೆಗೆ? ಯಾವತ್ತೆ ಹಬ್ಬ ಮಾಡಕ್ಕೆ? ಓಹೋ ಹೂವಳ್ಳಿ ಹಬ್ಬದಾಗ ಅವಳು ಇನ್ನ ಅತ್ತೆ ಮನೆಗ ಯಾವತ್ತೆ? ಗಂಡ ಮನೆ ಐತಲ್ಲ ಅತ್ತೆ ಗಂಡ ಮನೆ ಅಂತೆ. ಏನಿದು ಗಂಡ ಮನೆ? ಏನು ನಿಮ್ಮ ಅತ್ತೆ ಹೆಸರು? ಗಂಡ ಮನೆ ಐತಲ್ಲ ನೋಡ್ದ ನಿನ್ ಮಗಳ ಹೆಂಗಾಳೆ ಅಂತ. ಏನ್ ಮನೆ ಅತ್ತೆ ಹೆಸರು? ಗಂಡ ಮನೆ ಅವಳು. ಆಯ್ತು, ಗಂಡ ಮನೆ. ಓಕೆ, ನಿಮ್ಮ ಅತ್ತೆ ಹೆಸರೇನು? ಗಂಡ ಮನೆ ಆಗಿದ್ದು ಬೋಡಿ ನೋಡಿದ್ರೆ ಎಷ್ಟು ಅಪ್ಡೇಟ್ ಆಗ್ಬಿಟ್ಟವಳು ನಮ್ಮ ಚಿನ್ನಿ. ಗಂಡ ಮನೆ ಅಂತ ಹೇಳೋಷ್ಟು ದೊಡ್ಡವಳು ಆಗ್ಬಿಟ್ಟವಳೆ. ನಾವು ಇವಾಗ ಹೊರಡ್ತಾ ಇದ್ದೀವಿ. ಇವಾಗ ಹೋಗಿ ದೀಪು ಅವ್ರನ್ನ ಪಿಕಪ್ ಮಾಡಿಕೊಂಡು ಹೋಗಬೇಕು. ಒಂದು ಸ್ವಲ್ಪ ಊಟ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಟ್ಟಿದ್ದೀವಿ. ಏನೋ ಸ್ಪೆಷಲ್ ಮಾಡಿದ್ದಾಳೆ, ಏನೋ ಗೋಬಿ ಮಾಡಿದ್ದಾಳೆ ಅಂತ ಹೇಳ್ತಾ ಇದ್ಲು. ಚಂತ್ಯಾ ನೀನು ಬಿಟ್ಟು ಹೋಗಲ್ಲ, ಕರ್ಕೊಂಡು ಹೋಗ್ತೀರಿ. ಬಾರೆ, ರೆಡಿ ಮಾಡಿದ್ದೀರಿ? ಇಲ್ಲೇ ಇರ್ತೀಯಾ? ಸರಿ ನಡಿ, ನಾವು ಊಟ ಮಾಡ್ಕೊಂಡ್ಬರೋಣ. ಬಾಯ್ ಶುಕಿ, ಬಾಯ್ ಶುಕಿ. ಅಲ್ಲೊಂದು ತೆಗಿಯೋದು ಎಷ್ಟೊತ್ತಾಯ್ತು? ನಾನು ರೆಡಿ ಅಡುಗೆ ಎಲ್ಲ ಮಾಡ್ತಾ ಇಲ್ಲ. ಇಲ್ಲಿ ಮಮ್ಮಿ ಕ್ಯಾರ ಊಟ ಇಕ್ಕೋರು ಊರಿಗಳಿಂದ ಹೋಗ್ಬಿಟ್ರೆ ಅಡುಗೆ ಮಾಡ್ತಾ ಎಲ್ಲ ತರಕಾರಿ ಬಿಡಿಸ್ಕೊಂಡು. ಹೆಂಗೈತೆ? ಚೆನ್ನಾಯ್ತಾ? ರುಚಿಯಾಗತ್ತೆ. ನಮ್ಮ ಮಾಮ ಮುದ್ದೆ ಕೊಡೋರು.
ಮೇನ್ ನಮಗೆ ಬೇಗ ಕೊಡಬೇಕಾಗಿತ್ತು, ಹಾಗಾಗಿ ಫಸ್ಟ್ ಹೋಗಿ ಸ್ಟಿಚಿಂಗಿಗೆ ಕೊಟ್ಬಿಡೋಣ ಅಂಥೇಳಿ ಶುಕಿನ ಕರ್ಕೊಂಡು ಹೋಗಿದ್ವಿ. ಶುಕಿಗೆ ಲಂಗ ಬ್ಲೌಸ್ ಮೆಜರ್ಮೆಂಟ್ ಕೊಡ್ತಿದ್ರೆ ಅವಳಿಗೆ ಏನೋ ನನಗೆ ಮಾಡ್ತಿದ್ದಾರೆ ಅನ್ನೋ ಥರ ಫೀಲಿಂಗ್ ಅವಳಿಗೆ. ಅವಳು ಸೇಮ್ ಅವ್ರ ಅಪ್ಪನ ಥರನೇ ಆಡ್ತಾಳೆ, ಬೇಗ ಬೇಗ ಮಾತಾಡಲ್ಲ, ನಾಚಿಕೆ ಪಟ್ಕೊಂಡು ನಿಧಾನಕ್ಕೆ ಯಾವಾಗಲೂ ಅವಳಿಗೆ ಬೇಕಾದವಾಗ ಮಾತಾಡ್ತಾಳೆ. ಲಂಗ ಬ್ಲೌಸ್ ಅಂದಿದ ತಕ್ಷಣ ಸೈಲೆಂಟಾಗಿ ನಿಂತ್ಕೊಂಡಿದ್ಲು. ಏನು ಮಾಡ್ತಾವ್ರೆ ಅಂತ ಬೇರೆಯವ್ರು ಯಾರೂ ಅವಳನ್ನು ಮುಟ್ಟಕ್ಕೆ ಅವಳು ಇಷ್ಟನೇ ಪಡಲ್ಲ. ಆಮೇಲೆ ಲಂಗ ಬ್ಲೌಸು ಶುಕಿ ಲಂಗ ಬ್ಲೌಸ್ ಅಂತೆಲ್ಲ ಫೋಟೋ ಎಲ್ಲ ತೋರಿಸಿದಾದ್ಮೇಲೆ ಸೈಲೆಂಟಾಗಿ ನಿಂತ್ಕೊಂಡಿದ್ಲು. ಸರಿ ಏನೋ ಮಾಡ್ಕೊಳ್ರಿ ಅನ್ನೋ ಥರ. ಆ್ಯಂಡ್ ಲಂಗ ಬ್ಲೌಸ್ ಸೋ ಚೆನ್ನಾಗಿ ಬರುತ್ತೆ, ನಾನು ಪ್ಲ್ಯಾನ್ ಮಾಡಿರೋ ಥರ ಬರುತ್ತೆ ಅಂದ್ಕೊಳ್ತೀನಿ. ಖಂಡಿತ ನಾನು ಪ್ರತಿಯೊಂದು ಡೀಟೇಲ್ಸು ನಾನು ಮತ್ತೆ ನಿಮಗೆ ಅದು ರೆಡಿ ಎಲ್ಲ ಆದಮೇಲೆ ನಾನು ಎಲ್ಲ ವರ್ಕ್ ಅಥವಾ ಏನೇನು ಮಾಡಿಸ್ಕೊಂಡಿರ್ತೀನಿ, ಏನೇನು ಸ್ಟಿಚ್ ಮಾಡಿಸ್ಕೊಂಡಿರ್ತೀನಿ ಖಂಡಿತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಅನ್ನಿಸ್ತಿದೆ, ಇನ್ನೇನು ಯಾವಾಗ ಬೀಳುತ್ತೋ ಹೇಳೋಕ್ಕಾಗಲ್ಲ ಮಳೆ. ನನ್ನ ಅತ್ತೆಪ್ಪ ಇರೋ ಡೋಲು ಡೋರ್ ಹಾಕದೆ ಯಾಕೆಪ್ಪ? ಯಾಕೆ ಕಿಟಕಿ ಹಾಕದ ಯಾಕೆ? ಮಳೆ ಬಂದ್ಬಿಡ್ತೈತೆ. ಮಳೆ ಬಂದ್ಬಿಡ್ತೈತಾ? ಯಾರು ಕೊಡ್ಸಿದ್ದು ಲಾಲಿಪಾಪ್? ಯಾರು ಕೊಡ್ಸಿದ್ದು? ಯಾರು ಕೊಡ್ಸಿದ್ದು? ಬಾಯ್ ಬಂದಿದ್ದೇನೆ ನೋಡು. ಕನ್ನಡಲ್ಲಿ ಕೊಡ್ಸಲ್ಲ ಅಂತ ಇನ್ನು ನನ್ನ ಚಿಚ್ಚಿ ನಿಂಗೆ ಅವರಪ್ಪ ಕೊಡಿಸ್ತಾರಂತೆ. ಇನ್ನೊಂದು ಮಗು ಹುಟ್ಲಿ ಒದ್ದಾಚ್ಕೊಳ್ತೀನಿ. ನಿನ್ ಲೆಕ್ಕ ಇಲ್ಲ, ಹೋಗ ನೀನ್ ಬೇಡ ಹೋಗ. ಇನ್ನೇನು ನಾವು ಊರ ಹತ್ರ ಬಂದ್ವಿ, ವಿಪರೀತ ಮಳೆ ಶುರುವಾಯಿತು. ಜಾಸ್ತಿ ಅಂದರೆ ಜಾಸ್ತಿ ಮಳೆ. ಆಮೇಲೆ ನಂಗೊಂಥರ ಮಳೆ ಅಂದಿದ ತಕ್ಷಣ ಏನೋ ಒಂಥರ ಭಯ ಟ್ರಾವೆಲ್ ಮಾಡೋಕ್ಕೆ. ನಾರ್ಮಲ್ ಇದ್ದರೆ ನಂಗೆ ಏನೂ ಅನಿಸಲ್ಲ. ಇತ್ತೀಚೆಗೆ ಯಾಕೋ ಮಳೆ ಮೇಲೆ ಸ್ವಲ್ಪ ಇಷ್ಟ ಆಗ್ತದೆ. ಆ ಮಳೇಲಿ ನೆಂದ್ಬಿಟ್ಟು ಕೈಯೆಲ್ಲ ಒದ್ದೆ ಆಗಿ ನಂಗೊಂಥರ ಶೀತ ಥರ ಆಗಿಬಿಟ್ಟಿತ್ತು. ಆಮೇಲೆ ಅದಕ್ಕೆ ನಂಗೆ ಮುಂಚೆ ಸೈನಸ್ ಥರ ಪ್ರಾಬ್ಲಮ್ ಇತ್ತು, ಓಕೆನಾ, ಯಾವಾಗಲೂ ಕೋಲ್ಡ್ ಆಗ್ತಾನೆ ಇರ್ತಿತ್ತು. ಅದಾದಮೇಲೆ ನನಗೆ ಅರ್ಶಿನ ಎಲ್ಲ ಬಿದ್ದ ಮೇಲೆ ಅದು ಏನಾಯಿತೋ ಗೊತ್ತಿಲ್ಲ, ಸಡನ್ ಅಂತ ನನಗೆ ಹೊಗೆ ಎಲ್ಲ ಸ್ಟಾಪ್ ಆಯ್ತಲ್ವ. ನಮ್ಮ ಅಜ್ಜಿ ಮನೆ ಹತ್ರ ಎಲ್ಲ ಹೊಗೆ ಜಾಸ್ತಿ ಇರ್ತಾರೆ, ಬಹುಶಃ ಅದರಿಂದ ಇರ್ಬೋದು. ಆಮೇಲೆ ಇಲ್ಲಿ ಬಂದಮೇಲೆ ನನಗೆ ಕಡಿಮೆ ಆಯಿತು ಕೋಲ್ಡ್ ಬರೋದೆಲ್ಲ. ಬಟ್ ಆದರೆ ಇವಾಗ ವೆದರ್ ಅಂತೂ ಒಂದು ದಿವಸ ಇದ್ದಂಗೆ ಇನ್ನೊಂದು ದಿವಸ ಇರಲ್ಲ. ಹಾಗಾಗಿ ನನಗೂ ಕೋಲ್ಡ್ ಆಗಿದೆ, ಶುಕಿಗೂ ಕೋಲ್ಡ್ ಆಗಿದೆ. ಶುಕಿಗೆ ಕಫ, ಶುಕಿ ಕೋಲ್ಡನ್ನು ಕಂಡುಹಿಡಿಯೋಕ್ಕೆ ಆಗಲ್ಲ. ನಾವು ಒಳಗಡೆನೆ ಗೊರ 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 ಅಂತ ಅವಳಿಗೆ ಚಿಕ್ಕವಳಿಂದಾನು ಅಷ್ಟೇನೆ ಯಾವಾಗಲೂ ಒಂದ್ಸತಿ ಮೂಗಲ್ ಸೋರುತ್ತೆ ಅಷ್ಟೇ ಅವಳದು. ಮನೆಗೆ ಬರೋಷ್ಟರಲ್ಲಿ ವಿಪರೀತ ಮಳೆ ಶುರು ಆಯಿತು. ಜಾಸ್ತಿ ಅಂದರೆ ಜಾಸ್ತಿ ಮಳೆ, ತುಂಬ ಮಳೆ ಶುರು ಆಗ್ಬಿಡ್ತು. ಸರಿ ಅಂತ ಮನೆಗೆ ಬಂದು ನೋಡ್ತೀರಿ, ಕಾರಿಂದ ಆಚೆ ಬರೋಕ್ಕಾಗ್ತಾಯಿಲ್ಲ, ಅಷ್ಟು ಮಳೆ. ಆ್ಯಂಡ್ ಫೈನಲಿ ಎಲ್ಲ ಸೆಟ್ ಆಗಿ ಇವತ್ತು ಚಳಿಗೆ ಬಿಸಿ ಬಿಸಿ ಅಕ್ಕಿ ರೊಟ್ಟಿ ಮಾಡೋಣ, ಅಕ್ಕಿ ರೊಟ್ಟಿ ಮಾಡೋಣ ಅಂಥೇಳಿ ಎಲ್ಲನೂ ಕೂಡ ರೆಡಿ ಮಾಡಿಟ್ಟಿರ್ತೀನಿ. ಈ ಅಕ್ಕಿ ರೊಟ್ಟಿಗೆ ಏನೆಲ್ಲ ಹಾಕಿದ್ದೀನಿ ಅಂತ ನೀವು ಖಂಡಿತ ಕೇಳ್ತೀರಾ. ಅಕ್ಕಿ ಹಿಟ್ಟು, ಈರುಳ್ಳಿ, ಕ್ಯಾರೆಟ್ ತುರಿದಿರೋಂಥದ್ದು, ಸೌತೆಕಾಯಿ, ಮೆಣಸಿನ್ಕಾಯಿ, ಉಪ್ಪು ಇಷ್ಟನ್ನೇ ಹಾಕಿರೋದು. ಗಟ್ಟಿಯಾಗಿ ಕಲಿಸ್ಕೊಂಡಿದ್ದೀನಿ. ತಟ್ಟಬಿಟ್ಟು ಸುಡಬೇಕಾದ್ರೆ ನಾನು ಮತ್ತೆ ತೋರಿಸ್ತೀನಿ ನಿಮಗೆ. ಇಲ್ಲಿ ಕಾಯಿ ಚಟ್ನಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಕಾಯಿ ಚಟ್ನಿಗೂ ಏನಿಲ್ಲ, ಕಾಯಿ ಮತ್ತು ಒಣಮೆಣಸಿನ್ಕಾಯಿ ಆದರೂ ಹಾಕೋಬೋದು, ಹಸಿಮೆಣಸಿನ್ಕಾಯಿ ಆದರೂ ಹಾಕೋಬೋದು. ಸ್ವಲ್ಪ ಬೆಳ್ಳುಳ್ಳಿನ ಹಾಕ್ಕೊತಾ ಇದ್ದೀನಿ, ಪುದೀನ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಉಪ್ಪು ಹಾಕಿ ರುಬ್ಬಿದ್ರೆ ಚಟ್ನಿ ಮುಗಿಯಿತು. ಸೊ ಸಿಂಪಲ್ ಅಷ್ಟೇ. ಇವತ್ತು ರಾತ್ರಿ ಊಟಕ್ಕೆ ನಮ್ಮ ಮನೇಲಿ ನನ್ನ ಮದುವೆ ಆದವಾಗಿಂದ ಯಾವತ್ತೂ ಇವರು ರೊಟ್ಟಿಗಳನ್ನೆಲ್ಲ ಆಸೆ ಪಟ್ಟು ತಿಂದಿಲ್ಲ. ಇದೇ ಫಸ್ಟ್ ಟೈಮು ರೊಟ್ಟಿ ಮಾಡುವಂಥ ಮತ್ತೆ ಹೇಳ್ತಾ ಇದ್ರು, ತುಂಬ ದಿವಸದಿಂದ ಹೇಳ್ತಾ ಇದ್ರು. ಆ್ಯಂಡ್ ಫೈನಲಿ ಇವತ್ತು ಚಳಿ ಇರೋದ್ರಿಂದ ರೊಟ್ಟಿ ಮಾಡೋಣ ಅಂಥೇಳಿ ರೊಟ್ಟಿ ಮಾಡ್ತಾ ಇದ್ದೀವಿ. ಚೆನ್ನಾಗಿರುತ್ತೆ ಬಿಸಿ ಬಿಸಿ ರೊಟ್ಟಿ ಸುಡ್ತಾ ಸುಡ್ತಾ ತಿಂತಾ ಇದ್ರೆ. ನಂಗೆ ತುಂಬ ಇಷ್ಟ, ರೊಟ್ಟಿ ಲವರ್ಸ್ಗೆ ಖಂಡಿತ ಇಷ್ಟ ಆಗುತ್ತೆ ರೊಟ್ಟಿಗಳು. ಬಟ್ ಅದು ಇಷ್ಟ ಇಲ್ದವ್ರಿಗೆ ಯಾವುದಾದ್ರೂ ಒಂದು ಹೊಸ ಕರ್ಚೀಫ್ನ ಹಾಗೆ ಇಟ್ಬಿಡಿ ಕಿಚನಲ್ಲೇನೆ ತೊಳೆದು ಯಾವಾಗಲೂ. ಅಥವಾ ಬಟರ್ ಪೇಪರ್ ಇದ್ದರೆ ಬೆಟರು, ಅಥವಾ ಏನಪ್ಪ ಒಬ್ಬಟ್ಟು ಮಾಡೋಕ್ಕೆ ಒಂದು ಶೀಟ್ ಬರುತ್ತೆ, ಅದಿದ್ರೂ ಪರವಾಗಿಲ್ಲ. ಅದಿಲ್ಲದೆ ಇರೋರ್ಗೆ ಆಪ್ಷನ್ ಏನಂತಂದರೆ ಕರ್ಚೀಫ್, ಏನಾದರೂ ಒಂದು ಚಿಕ್ಕದೊಂದು ಕಾಟನ್ ಕರ್ಚೀಫ್ ಇದ್ದರೆ ಅದರಲ್ಲಿ ನೀವು ಆರಾಮಾಗಿ ರೊಟ್ಟಿಗಳು ಸಕ್ಕದಾಗಿ ಮಾಡ್ಕೋಬೋದು. ಸಿಂಪಲ್, ಅದನ್ನು ಚೆನ್ನಾಗಿ ತ್ಯಾವ ಮಾಡಿಬಿಟ್ಟು
ಯೂಸ್ ಮಾಡಿರೋದಿದ್ರು ಪರವಾಗಿಲ್ಲ, ಬೇಜಾರಷ್ಟೇ ಬೊಣ್ಣೆ ಎಲ್ಲ ಹೊಡ್ಸಿರ್ತೀವಿ ಅಂತ. ಹೊಸ ಕಚ್ಚಿಗೆ ತೊಗೊಳೋದು ಬೆಟರ್ ನನ್ನ ಪ್ರಕಾರ. ಇದು ಯಾವಾಗ ಮಾಡಿಬಿಟ್ಟು ಯೂಸ್ ಮಾಡಿರೋದಿದ್ರು ಪರವಾಗಿಲ್ಲ, ಬೇಜಾರಷ್ಟೇ ಬೊಣ್ಣೆ ಎಲ್ಲ ಹೊಡ್ಸಿರ್ತೀವಿ ಅಂತ. ಹೊಸ ಕಚ್ಚಿಗೆ ತೊಗೊಳೋದು ಬೆಟರ್ ನನ್ನ ಪ್ರಕಾರ. ಅಷ್ಟೇನೇ ವಿಷಯ. ಅದನ್ನು ನೀಟಾಗಿ ತೊಳೆದ್ಬಿಟ್ಟು ನೀರಲ್ಲಿ ಯಾವಾಗ ಮಾಡಿಬಿಟ್ಟು ರೊಟ್ಟಿ ನಮ್ಗೆ ಎಷ್ಟು ಬೇಕೋ ಒಂದು ಕೈ ತುಂಬ ಎತ್ಕೊಂಡು ನಾನು ತಟ್ಟೋದು ಕೂಡ ತೋರಿಸ್ತೀನಿ. ಒಂದು ರೆಡಿ ಆಗ್ತಾ ಇದೆ ರೊಟ್ಟಿಗೆ. ಲಿಟ್ರಲಿ ರೊಟ್ಟಿ ಇಷ್ಟಪಡೋರು ಖಂಡಿತ ಇದನ್ನ ಟ್ರೈ ಮಾಡಿ. ಆಲ್ರೆಡಿ ಟ್ರೈ ಮಾಡ್ತಿರೋರಿಗೆ ಅದು ಹಂಗೆ ಸೀಬೇಕು. ಹೇಳಕ್ ಕಾಯ್ತಾ ಇರ್ತಾನೆ. ಅದು ಹಂಗೆ ಸೀಬೇಕಪ್ಪ. ತುಪ್ಪ ಹಾಕಿ ಮಾಡ್ಬೇಕಿನ್ನು. ಓ ಓ ಓ ಓ ಅದ್ಭುತವಾಗಿರುತ್ತೆ. ನಿಂಬೆಹಣ್ಣು ಉಪ್ಪಿನಕಾಯಿ ಜೊತೆಯಲ್ಲಿ ಅಥವಾ ಚಟ್ನಿ ಆದರೂ ಪರವಾಗಿಲ್ಲ, ಏನಾದರೂ ಪರವಾಗಿಲ್ಲ, ಸಕ್ಕತ್ತಾಗಿರುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಈಗ ಇದು ಹೆಂಚು ಕಾದಿರುತ್ತಲ್ಲ, ಸ್ವಲ್ಪ ನೀರು ಹಾಕ್ಕೊಂಡು ಕಚ್ಚಿದ್ನೇನಿಲ್ಲ ಹಿಂಗೆ ತೊಗೊಂಡು ಹಿಂಗೆ ಹಾಕೋದು ಅಂತ. ಸ್ವಲ್ಪ ಕೈನ ಒದ್ದೆ ಮಾಡ್ಕೊಳ್ಳಿ, ತಳ್ಕೊಳ್ಳೋಕ್ಕೆ ಕರೆಕ್ಟಾಗಿರುತ್ತೆ. ಆಗೊಂದು ಕಡೆ ಒಂದೊಂದು ಕಡೆ ತೆಳು ಆಗ್ಬಿಟ್ಟಿರುತ್ತೆ. ಹಾಗಾಗಿ ಅದು ಖಾಲಿ ಬರುತ್ತೆ. ಅವಾಗ ಈ ಥರ ಫಿಲ್ ಮಾಡ್ಕೊಳ್ಳಿ ಅಷ್ಟೇ. ಫಿಲ್ ಮಾಡಿಕೊಂಡ್ರೆ ಆಯ್ತು. ಅದು ಮಧ್ಯ ತೂತು ನಾನೇ ಮಾಡಿರೋದು. ಎಣ್ಣೆ ಚೆನ್ನಾಗಿ ಹೋಗುತ್ತೆ ಅಂದ್ಬಿಟ್ಟು ಆಮೇಲೆ ಆ ತೂತು ಮಾತ್ರ ಮುಚ್ಚಿಲ್ಲ ಅಂತ ಅಂದ್ಕೋಬೇಡಿ. ಅದು ನಾನೇ ಹೋಲ್ ಮಾಡಿದ್ದೀನಿ. ಎಣ್ಣೆ ನೀಟಾಗಿ ಹಿಂಗೆ ಸ್ಪ್ರೆಡ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಆ ಥರ ಮಾಡಿದ್ದೀನಿ ಅಷ್ಟೇ. ಇದು ವಿಸಿಲ್ ಈ ಕಡೆ ಅನ್ನಕ್ಕೆ ಇಟ್ಟಿದ್ದೆ. ಈಗ ಇನ್ನೊಂದು ಹೆಂಚಿಟ್ಕೊಳ್ಳೋಣ, ಬೇಗ ಆಗ್ಬಿಡುತ್ತೆ ಅಂತ ಅಷ್ಟೇ. ಹೆಂಚ್ಕಾಯಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಈ ತೂತಲ್ಲಿ ಎಣ್ಣೆ ಹಾಕಿದ್ರೆ ಸಾಕು, ನೀಟಾಗಿ ಸ್ಪ್ರೆಡ್ ಆಗುತ್ತೆ ಒಳಗಡೆ ಎಲ್ಲನೂ ಚೆನ್ನಾಗಿ. ಎಷ್ಟು ಬೇಕೋ ಅಷ್ಟೇ ತುಪ್ಪ ಹಾಕೊಂಡು ಮಾಡಿ, ಇನ್ನೂ ಸಕ್ಕತ್ತಾಗಿರುತ್ತೆ. ಈಗ ನೋಡಿ ತಟ್ಟಲ್ಲಿ ತೋರಿಸ್ತೀನಿ. ಈ ರೀತಿ ಸ್ವಲ್ಪ ನೀರನ್ನ ಹಾಕ್ಕೋಬೇಕು. ಒಂದು ಉಂಡೆನ ತೊಗೊಳ್ಳಿ ಸಾಕು. ಓಕೆನಾ? ತೊಗೊಂಡು ಕೈನ ಒದ್ದೆ ಮಾಡಿಕೊಂಡು ಇಲ್ಲಿ ಹಿಂಗೆ ತಟ್ಕೊಂಡು ಹೋಗ್ಬೇಕಷ್ಟೆ. ಇದೇನು ಪ್ರೊಫೆಷನ್ ಆಗಿರಬೇಕು ಇದ್ರೊಳಗಡೆ ಫುಲ್ ಪಕ್ಕ ನನಗೆ ಇದು ಬರುತ್ತೆ ಅಂತೇನಿಲ್ಲ. ನಿಮ್ಗೆ ಹೆಂಗೆ ಬೇಕೋ ಹಂಗೆ ತಟ್ಕೊಳ್ಳಿ. ತಿನ್ನೋಕೆ ಚೆನ್ನಾಗಿದ್ರೆ ಸಾಕು. ಸಿಂಪಲ್. ಬಾರದೇ ಇರೋರು ಕೂಡ ಆರಾಮಾಗಿ ಮಾಡ್ಬೋದು ಇದನ್ನು. ಈ ಐಡಿಯಾ ಆ್ಯಕ್ಚುಲಿ ನಮ್ಮ ತಾತ ಮಾಡ್ತಾಯಿದ್ರು. ನಮ್ಮ ತಾತನಿಗೆ ಈ ಥರ ಚಳಿ ಎಲ್ಲ ಆದಾಗ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ದಾಗ ನಾವೆಲ್ಲ ಏನು ಹುಡ್ತೀರಿ, ಚಿಪ್ಸ್ ಅಂತೆ, ಅದಂತೆ, ಬಜ್ಜಿ ಅಂತೆ, ಆ ಥರ ಹುಡ್ತೀರಿ. ಬಟ್ ಆದರೆ ನಮ್ಮ ತಾತ ಹಂಗಲ್ಲ, ರಾಗಿ ರೊಟ್ಟಿ ತಿನ್ನೋಕೆ ಇಷ್ಟಪಡ್ತಾರೆ. ಆವಾಗ ಈ ಥರ ಮಾಡ್ಕೋತಾಯಿದ್ರು. ಅವಾಗ ನಂಗೆ ಗೊತ್ತಾಗಿತ್ತು ಈ ಥರ ಬಟ್ಟೆ ಮೇಲೆ ಮಾಡ್ಕೋಬೋದು ಅಂತ. ಆವಾಗಿನ ಕಾಲದಲ್ಲೆಲ್ಲ ಬಟರ್ ಪೇಪರ್ ಎಲ್ಲ ತರ್ತಾಯಿದ್ರ? ಇಲ್ಲ ಅಲ್ವಾ, ಇರೋದ್ರಲ್ಲೇ ಮಾಡ್ಕೋತಾಯಿದ್ರು ಅಷ್ಟೇ. ನಮ್ಮ ತಾತ ಈ ಥರ ಕಚ್ಚಿ ಮೇಲೆ ಮಾಡ್ಕೊತಾಯಿದ್ರು. ಕಾಟನ್ ಬಟ್ಟೆ ಇರ್ತಾಯಿತ್ತಂತೆ, ಅದ್ರ ಮೇಲೆ ಮಾಡ್ಕೊತಾಯಿದ್ರು. ಪರ್ಫೆಕ್ಟಾಗಿ ಬಂದಿರುತ್ತೆ. ಓಕೆನಾ? ಅಷ್ಟೇ. ಒಂದ್ಸತಿ ಈ ರೆಸಿಪಿನ ಟ್ರೈ ಮಾಡಿ, ನಿಮಗೂ ತುಂಬ ಇಷ್ಟ ಆಗುತ್ತೆ ಅನ್ಕೋತೀನಿ. ಒಂದ್ಸತಿ ಟ್ರೈ ಮಾಡಿ ನಮಗೆ ಕಾಮೆಂಟ್ ಮಾಡಿ. ಓಕೆನಾ? ಆ್ಯಂಡ್ ರೀಸೆಂಟಾಗಿ ನಾನು ಒಂದು ನೆಕ್ಲೆಸನ್ನು ಪರ್ಚೇಸ್ ಮಾಡಿದ್ದೆ. ಅದು ಎಷ್ಟು ಗ್ರಾಮ್ ಇದೆ, ಏನು ಕತೆ ಅಂತ ಹೇಳ್ಬಿಟ್ಟು ಎಲ್ಲಾನು ಕೂಡ ಅದರಲ್ಲಿ ನಾನು ಬಿಲ್ ಸಮೇತ ತೋರಿಸಿದ್ದೀನಿ. ಆದರೂ ಕೂಡ ಕ್ವೆಶನ್ಸ್ ಬರ್ತಾನೆ ಇತ್ತು, ಎಷ್ಟು ಗ್ರಾಮ್ ಇದೆ, ಎಕ್ಸ್ಟ್ರಾ ಕೊಟ್ಬಿಟ್ಟಿದ್ರಾ ಕಾಸು ಅಂತೆಲ್ಲಾನು ಕೂಡ ಬರ್ತಿತ್ತು. ಈ ವಿಡಿಯೋದಲ್ಲಿ ನಾನು ಅದ್ರ ಬಗ್ಗೆ ಮಾತಾಡೋಕ್ಕೆ ಬಂದಿಲ್ಲ. ಆ್ಯಕ್ಚುಲಿ ನಾನು ಆ ಒಡವೆ ತೆಗೆದಾಗ ಒಂದು ಸ್ಕೀಮನ್ನು ಹಾಕಿದ್ದೀನಿ ಅಂತ ಹೇಳ್ಬಿಟ್ಟು ಬಂದೆ. ಆ್ಯಂಡ್ ಅದರ ಬಗ್ಗೆ ಡೀಟೇಲ್ಸ್ ಕೊಡಿ, ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಕೂಡ ಹೊಸಬಳೇನೆ, ನನಗೇನು ಅದರಲ್ಲಿ ಎಕ್ಸ್ಪೀರಿಯನ್ಸ್ ಅಂತ ಏನಿಲ್ಲ. ಅದರಲ್ಲಿ ಎಕ್ಸ್ಪೀರಿಯನ್ಸು ಕೂಡ ಅವಶ್ಯಕತೆ ಇಲ್ಲ ಅಂತ ಅನಿಸುತ್ತೆ. ಸಿಂಪಲ್ ಆ್ಯಂಡ್ ಈಸಿಯಾಗಿ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ. ಏನು ಇಲ್ಲ, ನಾವು ಇವಾಗ ಒಂದು ಸ್ಕೀಮ್ ಅಂತ ಹಾಕಿದಾಗ ಅದರಲ್ಲಿ ರೇಂಜಸ್ ಬರುತ್ತೆ. 3000 ಇರುತ್ತೆ, 5000 ಇರುತ್ತೆ, ಮತ್ತು 7000 ಇರುತ್ತೆ, ಈ ರೀತಿ 10,000 ಇರುತ್ತೆ, 30,000 ತನಕನೂ ಒಂದಷ್ಟು ರೇಂಜ್ ತನಕನೂ ಅದರಲ್ಲಿ ನಿಮಗೆ ಸ್ಕೀಮ್ಗಳು ಇರುತ್ತೆ. ಓಕೆನಾ? ಇಷ್ಟೇ ಸಿಂಪಲ್. ನಮ್ಗೆ ಅದರಲ್ಲಿ ನಮಗೆ ತಿಂಗಳಿಗೆ ಎಷ್ಟು ಕಟ್ಟಕ್ಕಾಗುತ್ತೋ ನಾವು ಆ ಸ್ಕೀಮನ್ನು ತಗೋಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ನಾನೀಗ 5000 ರುಪೀಸ್ ಸ್ಕೀಮನ್ನು ನಾನು ಓಕೆ ನನಗೆ ಇದಿರಲಿ ಅಂತ ಅಂದ್ಬಿಟ್ಟು ಫಿಕ್ಸ್ ಮಾಡ್ಕೊಂಡಿದ್ದೀನಿ ಅಂತ ಅಂದ್ಕೊಳ್ಳೋಣ. ನಾವು ಫಸ್ಟ್ ರಿಜಿಸ್ಟರ್ ಮಾಡಬೇಕಾದ್ರೆ ನಮಗೆ 5000 ಪೇ ಮಾಡಿ ನಮಗೆ ಈ ರೀತಿ ಬುಕ್ಕನ್ನು ಕೊಡ್ತಾರೆ. ಓಕೆನಾ? ಈ ರೀತಿ ಪಾಸ್ಬುಕ್ ರೀತಿಯಲ್ಲಿ ನಮ್ಗೆ ಇಲ್ಲಿ, ನಾನು ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸಲ್ಲಿ ನಾನು ತೊಗೊಂಡಿರೋದು, ಹಾಗಾಗಿ ನಾನು ಹೇಳ್ತಾ ಇದ್ದೀನಿ.
ಇಲ್ಲಿ ಬ್ಯಾಕ್ ಸೈಡು ನಮ್ಮ ಅಡ್ರೆಸ್ ಯಾವ ಕಡೆ ತಗೊಂಡಿದೀವಿ ನಾವು, ಯಾವ ಗ್ರೂಪಲ್ಲಿ ತಗೊಂಡಿದೀವಿ ಅಂಡ್ ಅಕೌಂಟ್ ಮೆಂಬರ್ ID ನಂಬರ್ ಕೊಟ್ಟಿರ್ತಾರೆ, ನಮ್ಮ ಅಡ್ರೆಸ್ ಕೊಟ್ಟಿರ್ತಾರೆ, ಜೊತೆಗೆ ನಮ್ಮ ಫೋನ್ ನಂಬರ್ ಮತ್ತೆ ನಾವು ಎಷ್ಟು ಅಮೌಂಟಿಗೆ ಹಾಕಿರ್ತೀವಿ ಅಂತ ಅಂದ್ಬಿಟ್ಟು ಇಲ್ಲಿ ಡೀಟೇಲ್ಸ್ ಅನ್ನ ಕೊಟ್ಟಿರ್ತಾರೆ. ಜೊತೆಗೆ ಇಲ್ಲಿ ಒಳಗಡೆ ಬಂದು ನಮಗೆ ಮಂತ್ಲಿ ನಾವು ಏನ್ ಪೇ ಮಾಡ್ತೀವಿ ನೋಡಿ ಅದನ್ನ ಇಲ್ಲಿ ಪ್ರಿಂಟ್ ಮಾಡ್ಕೊಂಡು ಹೋಗ್ತಾರೆ. ಇದು ಟೋಟಲಿ 11 ಮಂತ್ಸ್ ಸ್ಕೀಮ್ 11 ಮಂತ್ಸ್ 11 ಮಂತ್ ಸ್ಕೀಮ್ ಅನ್ಸುತ್ತೆ. ಲಾಸ್ಟ್ ಅಲ್ಲಿ ನಮ್ಗೆ ಪೇಮೆಂಟ್ ಆದಾಗ ನಾವು ಈ ದುಡ್ಡಿಗೆ ಒಡವೆನ ತಗೋಬಹುದು. ಓಕೆ, ಸಿಲ್ವರ್ಗೂ ಬೇರೆ ತರ ಸ್ಕೀಮ್ ಇರುತ್ತೆ, ಗೋಲ್ಡ್ಗೆ ಬೇರೆ ತರ ಸ್ಕೀಮ್ ಇರುತ್ತೆ. ನಮ್ಗೆ ಯಾವ ಸ್ಕೀಮ್ ಬೇಕೋ ನಾವು ಅದನ್ನ ಚೂಸ್ ಮಾಡ್ಕೋಬಹುದು. ನಾನು ಇಲ್ಲಿ ಗೋಲ್ಡ್ ಸ್ಕೀಮ್ ಅನ್ನ ತಗೊಂಡಿರೋದು. ನಮಗೆ ಎಷ್ಟು ಬೇಕೋ ಅದನ್ನ ಒಂದು ರೇಂಜ್ ಇರುತ್ತಲ್ಲ, ನಮ್ಗೆ 5000 ತಗೊಂಡಿದ್ದೀನಿ ಅಂತಂದ್ರೆ ನಾನು ತಿಂಗಳ 11 ತಿಂಗಳು ನಾನು ಕಂಟಿನ್ಯೂಸ್ ಆಗಿ ಪೇ ಮಾಡ್ಕೊಂಡ್ಬಂದ್ರೆ ನಮ್ಗೆ 1 ವರ್ಷದಲ್ಲೇನೆ ಒಡವೆ ಸಿಗುತ್ತೆ. ಬಟ್ ಆದ್ರೆ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಅಲ್ಲಿ ಒಂದು ಆಪ್ಷನ್ ಏನಿದೆ ಅಂತಂದ್ರೆ ನಮ್ಗೆ 2 years ಟೈಮ್ ಇರುತ್ತೆ. 2 years ಟೈಮ್ ಅಲ್ಲಿ ನಮ್ಗೆ 1 year ನಾವು ಕಂಪ್ಲೀಟ್ ಮಾಡ್ಬೋದು ಆರಾಮಾಗಿ. 1 ತಿಂಗಳು ಕಟ್ಟು ಇನ್ನೊಂದು ತಿಂಗಳು ಬಿಡೋ ಹಂಗಿಲ್ಲ ಅಂತ ಕೆಲವೊಂದು ತುಂಬಾ ಕಡೆ ಹೇಳ್ತಾರೆ. ಬಟ್ ಆದ್ರೆ ಇಲ್ಲಿ ಹಂಗಲ್ಲ, 1 ತಿಂಗಳು ಬಿಟ್ಟರು ಕೂಡ ಸ್ಕಿಪ್ ಮಾಡಿದ್ರು ಕೂಡ ನೆಕ್ಸ್ಟ್ ಮಂತ್ ಇಂದ ಕಟ್ಕೋಬಹುದು. ಈ ರೀತಿ ಆಪ್ಷನ್ ಇದ್ದಿದ ಕಾರಣ ನಾನು ಓಕೆ ಆಯ್ತು ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ತಗೊಂಡೆ. ಅದೇನೋ ಈ ತರ ಎಲ್ಲ ನಾನು ಯಾವತ್ತೂ ಮಾಡಿಲ್ಲ. ನಾವು ಇನ್ನ ಚಿಕ್ಕವರಲ್ವಾ, ಇವಾಗ ಸ್ಟಾರ್ಟ್ ಮಾಡ್ತಾ ಇದೀವಿ. ಏನಾದ್ರೂ ತಗೋಬೇಕು ಅದು ಇದು ಅಂತೆಲ್ಲ ಆಸೆಗಳಿದೆ. ಆದ್ರೂ ಒಳಗಡೆ ಭಯ ಅನ್ನೋದು ಇದ್ದೇ ಇರುತ್ತೆ, ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಹಂಗಾಗಿ ಸ್ವಲ್ಪ ಭಯ ಅಷ್ಟೇನೇನೆ. ವರ್ಕೌಟ್ ಆದಿದ್ರೆ ಕಂಟಿನ್ಯೂಸ್ ಆಗಿ ಕಟ್ಟಕ್ ನಂಗೆ ಏನು ಇದಿಲ್ಲ. ಬಟ್ ಆದ್ರೂ ಕೂಡ ಒಂಥರ ಒಳಗಡೆ ಏನೋ ಅಯ್ಯೋ ಕಟ್ಬೇಕು ಅನ್ನೋ ತರ ಫೀಲಿಂಗ್ ಆಗ್ಬಿಡುತ್ತೆ. ಒಂದ್ ಸ್ವಲ್ಪ ಭಯ ಭಕ್ತಿ ಇರೋದೇ ಒಳ್ಳೇದು ಅಂತ ನಂಗನ್ಸತ್ತೆ. ಜಾಸ್ತಿ ಧೈರ್ಯ ಬಂದ್ಬಿಟ್ರೆ ಏನೇ ಆಗ್ಲಿ ಬಿಡು ಅನ್ನೋ ತರ, ಆ ತರ ಎಲ್ಲ ನನ್ನ ಕೈಯಲ್ಲಿ ಆಗಲ್ಲ. ನಾನು ಆ ತರ ಆಗೋದು ಇಲ್ಲ. ನಾನು ಅದನ್ನ ಎಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ನನ್ ಹಾಸಿಗೆ ಇದ್ದಷ್ಟು ಕಾಲ್ ಚಾಚು ಅನ್ನೋ ಕ್ಯಾಟಗರಿ ನಾನು. ಇಷ್ಟಿದ್ರೆ ಇಷ್ಟು ತೋರ್ಸಕ್ ನಂಗೆ ಇಷ್ಟ ಇಲ್ಲ, ಇಷ್ಟಿದ್ರೆ ಇಷ್ಟೇ ತೋರ್ಸಕ್ಕೆ. ನಾನು ಏನು ತೋರ್ಸೋದೇ ಇಲ್ಲ ಫಸ್ಟ್ ಆಫ್ ಆಲ್ ಹೇಳ್ಬೇಕು ಅಂತಂದ್ರೆ. ಕೆಲವೊಬ್ರು ಇರ್ತಾರೆ ಹೇಳದ್ನಲ್ಲ, ಇಷ್ಟಿದ್ರೆ ನಮ್ಗೆ ಇಷ್ಟಿದೆ ಅಂತ ಹೇಳ್ತಾರೆ, ಇಷ್ಟು ತೋರಿಸ್ತಾರೆ, ಆ ತರ ಎಲ್ಲ ಮಾಡ್ತಾರೆ. ನನ್ಗೆ ಅದ ಅವಶ್ಯಕತೆನೂ ಇಲ್ಲ. ಇರೋದ್ರಲ್ಲಿ ನೆಮ್ಮದಿಯಾಗಿ ಆಯಸ್ಸು ಆರೋಗ್ಯ ಭಾಗ್ಯ ಕೊಟ್ಟು ಆ ದೇವ್ರು ನಮ್ಮನ್ನ ಕಾಪಾಡ್ಲಿ, ಯಾರ ಕಣ್ಣು ನಮ್ಮ ಮೇಲೆ ಬೀಳ್ದೆ ಇರೋ ತರ ಇಟ್ಕೊಂಡ್ಲಿ ಸಾಕು, ಅಷ್ಟೇ ನಾನು ಕೇಳ್ಕೊಳ್ಳೋದು. ಇನ್ನೇನು ನನಗೆ ಬೇಡನೇ ಬೇಡ. ನಂಗೆ ಇರೋದ್ರಲ್ಲಿ ಸುಖವಾಗಿ ಸಂತೋಷವಾಗಿ ಇರೋಣ ಅಂತ ಅಂದ್ಬಿಟ್ಟು ನಾನು ಟಾಪಿಕ್ ನ ಚೇಂಜ್ ಮಾಡ್ತಾ ಇದೀನಿ. ಇಷ್ಟು ಸ್ಕೀಮ್ ಬಗ್ಗೆ ಅಷ್ಟೇ, ಸಿಂಪಲ್. ನಮ್ಗೆ ಲಾಸ್ಟ್ ಅಲ್ಲಿ ಅಮೌಂಟ್ ಬರುತ್ತಲ್ಲ, ಆ ಅಮೌಂಟ್ಗೆ ನಮ್ಗೆ ಏನ್ ಬೇಕೋ ನಾವು ಅದನ್ನ ತಗೊಂಡು ಅದಕ್ಕೆ ಮೇಕಿಂಗ್ ಚಾರ್ಜಸ್ ಇರೋದಿಲ್ಲ, ಅಷ್ಟೇ ವಿಷಯ. ಓಕೆನಾ? ಮೇಕಿಂಗ್ ಚಾರ್ಜಸ್ ಇರಲ್ಲ. ಬಹುಶಃ GST ಕಟ್ಬೇಕಾಗತ್ತೆ ಅನ್ಕೋತೀನಿ. ಮೇಕಿಂಗ್ ಚಾರ್ಜಸ್ ಇರೋದಿಲ್ಲ, ವೇಸ್ಟೇಜು ಮೇಕಿಂಗ್ ಚಾರ್ಜಸ್ ಇರೋದಿಲ್ಲ ಅಂತ ನಮ್ಗೆ ಹೇಳಿ ಅವ್ರು ಕೊಟ್ಟಿರೋದು. ಓಕೆ ಸರಿ, ತಗೊಂಡಾಗ ಖಂಡಿತ ನಿಮ್ ಜೊತೆ ಶೇರ್ ಮಾಡ್ಕೊಂಡೇ ಇರ್ತೀನಿ. ಶೇರ್ ಮಾಡ್ಕೊಂಡೇ ಮಾಡ್ಕೋತೀನಿ. ಅಂಡ್ ಅದಾಯ್ತು. ಇದು ನಿಮ್ಗೆ ಈ ನಾನು ತಗೊಂಡಿರೋ ಸ್ಕೀಮ್ ಬಗ್ಗೆ ನಿಮ್ಗೆ ಅರ್ಥ ಆಗಿರುತ್ತೆ ಅನ್ಕೋತೀನಿ. ಅಫ್ಕೋರ್ಸ್ ಅರ್ಥ ಆಗಿರುತ್ತೆ. ವೆರಿ ಸಿಂಪಲ್ ಲಾಜಿಕ್ ಅಷ್ಟೇನೆ. ಬಟ್ ಅದ್ರ ನಂಗೆ ವರ್ತ್ ಪ್ರೈಸ್ ಅಂತ ಅನ್ಸುತ್ತು. ಲಾಸ್ಟ್ ಅಲ್ಲಿ ನಾವು ತಗೋಬೇಕಾದ್ರೆ ನಮ್ಗೆ ಒಂದಷ್ಟು ಅಮೌಂಟ್ ಕಡಿಮೆ ಬೀಳುತ್ತಲ್ವಾ, ಹಾಕೋಬಹುದು ಅಂತ ಅಂದ್ಬಿಟ್ಟು ಅನ್ನಿಸ್ತು. ನಂಗೆ ತುಂಬಾ ಒಡವೆ ಮೇಲೆ ಹುಚ್ಚಿರೋದ್ರಿಂದ ಇದು ಓಕೆ. ನಾವೇನು ಆ ತರ ಎಲ್ಲ ದೊಡ್ಡ ತಗೊಳ್ಳೋ ಅವಶ್ಯಕತೆನೂ ನಂಗಿಲ್ಲ. ನನ್ನ ಹತ್ರ ಇರೋದೇ ಸಾಕು. ಸಣ್ಣ ಪುಟ್ಟದ್ದು ಮನೆಗೆ ಹಾಕೊಳ್ಳೋ ಒಳ್ಳೆ ತರ ಆ ತರ ಏನಾದ್ರು ಚಿಕ್ಕ ಐಟಮ್ಸ್ ನ ತಗೋಬಹುದು ಅಂತ ಅನ್ನಿಸ್ತು. ಹಂಗಾಗಿ ನಾನು ಈ ಸ್ಕೀಮ್ಗೆ ಓಕೆ ಮಾಡಿದೆ. ನೀವೇ ನೋಡಿದ್ರಿ ಹೇಮಂತ್ ಅವ್ರನ್ನ ಒಪ್ಸಕ್ ಎಷ್ಟು ಕಷ್ಟ ಆಯ್ತು ಅಂತ ಹೇಳ್ಬಿಟ್ಟು. ಹಂಗೆ ಅವರು ಬೇಡ ಅಂತ ಹೇಳಿ, ಅವ್ರಿಗೂ ಒಂದ್ ಸ್ವಲ್ಪ ಭಯನೇ, ಜಾಸ್ತಿ ಭಯನೇ ಅವ್ರಿಗೆ. ಎಷ್ಟು ಸ್ಕೀಮ್ ಬಗ್ಗೆ. ನೆಕ್ಸ್ಟ್ ಬಂದು ಜ್ಯುವೆಲರಿ ನೀವು 20,000 25,000 30,000 ತನಕನೂ ಜಾಸ್ತಿ ಕೊಟ್ಬಿಟ್ಟಿದ್ದೀರಾ ಅಂತ ಕೆಲವೊಬ್ರು ಹೇಳ್ತಾ ಇದ್ರಿ. ಏನಂತಂದ್ರೆ ವಿಷಯ, ನಾವು ಡಿಸೈನ್ ಯಾವ ತರ ಚೂಸ್ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ಆಂಟಿಕ್ ವೈಸ್ ಹೋದ್ರೆ ನಮ್ಗೆ ಸ್ವಲ್ಪ ಪ್ರೈಸಿ ಆಗುತ್ತೆ. ನಾರ್ಮಲ್ ಡಿಸೈನ್ಸ್ ಅಂದ್ರೆ ನಮ್ಗೆ ಕಡಿಮೆನೆ ಇರುತ್ತೆ ವೇಸ್ಟೇಜ್ ಕೂಲಿ. ಓಕೆನಾ? ಇಷ್ಟೇ ವಿಷಯ. ಅದ್ರಲ್ಲಿ ನಾವ್ ಎಲ್ಲಾನು ಕೂಡ ಕ್ಯಾಲ್ಕುಲೇಟ್ ಮಾಡಿ ಎಲ್ಲ ಕೇಳಿದಾದ್ಮೇಲೆ ಇಲ್ಲ ನಂಗೆ ಅದೇ ಡಿಸೈನೇ ನಂಗೆ ಸ್ಪೆಷಲಿ ತುಂಬಾ ಇಷ್ಟ ಆಗಿದ್ದು, ಹಂಗಾಗಿ ಅದನ್ನ ತಗೊಂಡಿದ್ದು ಅಷ್ಟೇನೇನೆ. ನಂಗೆ ಪರವಾಗಿಲ್ಲ, ನಮ್ಗೇನ್ ಇಷ್ಟ ಆಗುತ್ತೋ ನಾವ್ ಅದನ್ನ ತಗೋಬೇಕಲ್ವಾ. ಅದ್ ಬಿಟ್ಬಿಟ್ಟು ನಂಗೆ ಇಷ್ಟ ಇಲ್ದಿರೋದನ್ನ ಕಡಿಮೆ ಕಾಸಾಗುತ್ತೆ ಅಂದ್ಬಿಟ್ಟು ತಗೊಳೋದ್ರಲ್ಲಿ ಅರ್ಥ ಇಲ್ಲ. ಆಮೇಲೆ GRT ಅಲ್ಲಿ ನಾನು ಬ್ರೇಸ್ಲೆಟ್ ತಗೊಂಡಂಗ ಆಗ್ಬಿಡತ್ತೆ. ಹಂಗಾಗಿ ನಾನು ಬೇಡ, ಒಂದ್ಸತಿ ತಗೋತಾ ಇದೀವಿ ಚೆನ್ನಾಗಿ ತಗೊಳ್ಳೋಣ ಅಂತ ಅಂದ್ಬಿಟ್ಟು ತಗೊಂಡೆ. ಅದು ಬಂದು ಆಕ್ಚುಲಿ 20 ಗ್ರಾಮ್ 700 ಮಿಲಿ ಏನೋ ಇರೋದದು. ಆಕ್ಚುಲಿ ಆ ನೆಕ್ಲೆಸ್ ಬಂದ್ಬಿಟ್ಟು
ನಮ್ಮ ಮಮ್ಮಿನೂ ಕೂಡ ಚೆನ್ನಾಗಿದೆ ತಗೋ ಎಲ್ಲಾರು ಹಾಕೊಬಹುದು ಆರಾಮಾಗಿರತ್ತೆ ಅಂತ ಅಂದ್ಬಿಟ್ಟು ನಮ್ಮ ಮಮ್ಮಿನೂ ಓಕೆ ಕೊಟ್ರು. ಹಾಗಾಗಿ ನಂಗೂ ಕೂಡ ಧೈರ್ಯ ಬಂತು, ಸರಿ ಅಂದ್ಬಿಟ್ಟು ಅದನ್ನ ತಗೊಂಡ್ವಿ, ಅಷ್ಟೇ ವಿಷಯ. ಇದನ್ನ ಅಪ್ಡೇಟ್ ಮಾಡಬೇಕಾಗಿತ್ತು, ಹಾಗಾಗಿ ಇಲ್ಲಿ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಇನ್ನು ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಕೊಡಿ, ಓಕೆನಾ. ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಓಕೆನಾ. ಹೀಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತಿದ್ದೇನೆ. ಟೇಕ್ ಕೇರ್, ಬಾಯ್ ಬಾಯ್, ಲಾಟ್ಸ್ ಆಫ್ ಲವ್, ಬಾಯ್.